ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಕತೆ ಎತ್ತ ಸಾಗ್ತಾ ಇದೆ. ಈ ಕಡೆ ಚಾರುಗೆ ಯಾರು ಸಹಾಯ ಮಾಡ್ಬೋದು? ಅಪ್ಪ ಸಹಾಯ ಮಾಡೋಕೆ ಬಂದ್ಬಿಡ್ತಾರೆ. ಏನಾಗುತ್ತೆ? ಮಾನ್ಯತಾನೆ ಕೇಡಿ ಕಿಡಿಗೇಡಿ ಅನ್ನೋ ಸತ್ಯವಾಗಿ ಗೊತ್ತಾಗತ್ತೆ. ಈ ಕಡೆ ಕೇಕೆಗೆ ಕೃಷ್ಣನ್ನ ಇನ್ನೂ ಕೂಡ ನೆನಪಿಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೇಕೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅವತ್ತೆಲ್ಲ ತನಗೆ ಯಾಕೆ ಆ ರೀತಿ ಅನ್ನಿಸ್ತು ಅಂತ ಅಪ್ಪನ್ನ ನೆನೆಸ್ಕೋತಾರೆ, ಅಮ್ಮನ್ನ ನೆನೆಸ್ಕೋತಾರೆ, ತುಂಬ ಎಮೋಷ್ನಲ್ ಆಗ್ತಿದ್ದಾರೆ. ನನ್ನ ಮನೇಲೇ ಎತ್ಕೊಂಡು ಎಷ್ಟು ದಿನ ನನಗೆ ನನ್ನ ಅಪ್ಪ ಅಮ್ಮ ಅಂತ ಗೊತ್ತಾಗಲಿಲ್ಲ ಅಂತ. ಈ ಕಡೆ ಫ್ರೆಂಡ್ ಕೂಡ ಏನಣ್ಣ ಕೇಕೆ ಇಷ್ಟೊಂದು ಆಗೋಯ್ತಲ್ಲ, ನಿನ್ನ ಮನೆ ವಿರುದ್ಧನೇ ನೀನು ಡೀಲ್ ತಗೊಂಡಿದ್ಯಾ. ಈಗ ಚಾಚಾ ಹೇಳ್ದಂಗೆ ಅಪ್ಪ ಅಮ್ಮನ ಜೊತೆ ಇದ್ದು ಅವ್ರ ಕ್ಷೇಮನ ಬಯಸ್ತೀಯೋ ಅಥವಾ ಆ ಡೀಲ್ನ ಬಿಡ್ತೀಯೋ, ACPನ ಎದುರಾಕೋತೀಯೋ ಅಥವಾ ಮನೆಯವ್ರನ್ನ ಎದುರಾಕೋತೀಯೋ ಅಥವಾ ಮನೆಯವ್ರ ಜೊತೆ ಖುಷಿಯಾಗಿರ್ತೀಯೋ. ನಿನಗೆ ನಿನ್ನ ಫ್ಯಾಮಿಲಿ ಸಿಕ್ಕಿದೆ, ಒಳ್ಳೆ ಫಿಲಿಮ್ ಥರ ನಡೆದೋಗಿದೆ. ನೀನು ಅದೇ ಮನೆಗೆ ಹೋಗೋದು, ನೀನು ನಿನ್ನ ಅತ್ತಿಗೆ, ಅದಕ್ಕೋಸ್ಕರನೇ ನೀನು ಅವ್ರ ಜೊತೆ ಒಂದಿನ ಕೂಡ ಕೆಟ್ಟದಾಗಿ ಬಿಹೇವ್ ಮಾಡಲಿಲ್ಲ. ನಿಜ ಇದೆಲ್ಲ ನೋಡ್ತಿದ್ರೆ ತುಂಬಾ ಸೋಜಿಗೆ ಅನ್ನಿಸ್ತದೆ ಅಂತ ಹೇಳ್ತಿದ್ರೆ ಈ ಕಡೆ ಕೇಕೆ ಅಂತೂ ತುಂಬಾ ಎಮೋಷ್ನಲ್ ಆಗಿಬಿಟ್ಟಿದ್ದಾರೆ. ಇಂಥ ಒಬ್ಬ ರೌಡಿ ಮನಸ್ಸಲ್ಲೂ ಕೂಡ ಒಂದು ಮಗು ಮನಸ್ಸಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ನಂತರ ಕೇಕೆ ಮನೆಗೆ ಬರ್ತಿದ್ದಾನೆ. ಆ ಕಡೆ ರಾಮಾಚಾರಿಗೆ ಸಕ್ಕದಾಗಿತ್ತು. ರಾಮಾಚಾರಿ ನೀನು ಕೂಡ ಬರಬೇಕಿತ್ತು ಆ ಒಂದು ಸ್ಪೀಚ್ನ ಕೇಳೋದಕ್ಕೆ. ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ? ಜೈಶಂಕರ್ ಅವರ ಮಗಳಂತೆ ಚಾರುಲತಾ ಅಂತದಾಗಿ. ಏನು ಹೇಳಿದ್ರಿ ನೀವು? ಚಾರುಲತಾನ? ಚಾರುನೇ ನನ್ನ ಹೆಂಡತಿ, ಅವರೇ ನನ್ನ ಹೆಂಡತಿ. ಹಾಗಿದ್ರೆ ಅವ್ರು ಜೈಲಿಗೆ ಬಂದಿದ್ದಾರ ಅಂತ ಅನ್ಕೊಂಡು ಓಡಿ ಓಡಿ ಬರ್ತಿದ್ದಾನೆ ತನ್ನ ಚಾರುಲತಾನ ನೋಡೋದಕ್ಕೋಸ್ಕರ. ಆ ಕಡೆ ಈ ಕಡೆ ಊಟ ಮಾಡಲ್ಲ ನಾವು ಅಂತ ಹೇಳಿ ಅಲ್ಲಿಂದ ಹೊರಡ್ತಿದ್ದಾರೆ. ಈ ಕಡೆ ಆ ಒಂದು ಕ್ರ್ಯೂ ಮೆಂಬರ್ ಎಲ್ಲರೂ ಕೂಡ ಈ ಕಡೆ ಇನ್ನೇನು ಮಾಡೋದು, ಬಂದಿದ್ದ ಕೆಲಸ ಆಗಲೇ ಇಲ್ಲ. ರಾಮಾಚಾರಿ ಇಲ್ಲೇ ಇಲ್ಲ. ಇಷ್ಟೊತ್ತು ಇದ್ದೀನಿ, ಮತ್ತೆ ಇದು ಬಿಟ್ಟರೆ ತಲೆ ಕೆಟ್ಟೋಗುತ್ತೆ, ಹೋಗೋದೇ ಸರಿ ಅಂತ ಹೇಳಿ ಚಾರು ಕೂಡ ಹೊರಡ್ತಾಳೆ. ಅಷ್ಟರಲ್ಲಿ ಈ ಕಡೆ ರಾಮಾಚಾರಿ ಬರ್ತಿದ್ರೆ ರೌಡಿಗಳು ಅಟ್ಯಾಕ್ ಮಾಡ್ತಾರೆ. ಅವತ್ತಿನ್ನೂ ತಪ್ಪಿಸ್ಕೊಂಡು ಇವತ್ತು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಖಂಡಿತ ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ಫೈಟ್ ಮಾಡ್ತಿದ್ರೆ ನಾನು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗಬೇಕು ಬಿಡಿ ಅಂದರೂ ಕೂಡ ಬಿಡ್ತಿಲ್ಲ. ಫೈನಲಿ ರಾಮಾಚಾರಿ ರಾಕ್ ಆಗ್ತಾನೆ, ಅವ್ರಿಗೆಲ್ರಿಗೂ ಕೂಡ ಶಾಕ್ ಕೊಡ್ತಾನೆ, ಸಖತ್ ಫೈಟ್ ಮಾಡ್ತಾನೆ. ಈ ಕಡೆ ಚಾರು ಹೊರಡಬೇಕು. ಅಷ್ಟರಲ್ಲಿ ರಾಮಾಚಾರಿ ಚಾರು ಮೇಡಮ್ ಅಂತ ಹೇಳಿ ಕೂಗ್ತಿದ್ದಾನೆ. ಈ ಕಡೆ ಚಾರು ಹಿಂದಿರುಗಿ ನೋಡ್ತಾಳೆ. ನೋಡಿದ್ದೆ ಶಾಕ್ ಆಗುತ್ತೆ. ರಾಮಾಚಾರಿ ಅಂತ ಹೇಳಿ ಓಡಿ ಹೋಗಿ ಅಪ್ಕೋತಾಳೆ. ಈ ಕಡೆ ಫ್ರೆಂಡ್ಗೂ ಕೂಡ ಶಾಕ್ ಆಗ್ತದೆ. ನಂತರ ಈ ಕಡೆ ಕೀಕಿ ಮನೆಗೆ ಬರ್ತಾನೆ. ಮನೆಗೆ ಬಂದದ್ದೇ ಅಪ್ಪನ ನೋಡ್ತಿದ್ದಾನೆ. ಅಪ್ಪ ಭಯ ಪಡ್ಕೋತಾ ಇದ್ರು ಕೂಡ ಮಗನ ಕಣ್ಣಲ್ಲಿ ಕಣ್ಣೀರನ್ನು ಗಮನಿಸ್ತಿದ್ದಾರೆ. ಏನಿದೆ ಈ ಭೂತ ಯಾಕೆ ಇವತ್ತು ಅಳ್ತದೆ ಅಂತ. ಅಷ್ಟರಲ್ಲಿ ಈ ಕಡೆ ತುಂಬ ಎಮೋಷ್ನಲ್ ಆಗಿ ಅಪ್ಪನ ನೋಡ್ತಿದ್ರೆ ರಾಮಾಚಾರಿ ಅಂತ ಅಮ್ಮ ಬಂದ್ಬಿಡ್ತಾರೆ. ಅವತ್ತು ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದೆ, ಇವ್ರು ನನ್ನ ಅಮ್ಮ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ನನಗೆ ಗೊತ್ತೇ ಆಗಲಿಲ್ವಲ್ಲ ಅಂತ ಅಂದ್ಕೊಂಡು ಎಮೋಷ್ನಲ್ ಆಗ್ತಿದ್ರೆ ನಂತರ ಒಂದು ಬಾರಿ ಮಗ್ನಿ ಅಂತ ಕರಿಯಮ್ಮ ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾಗೆ ಮಗ್ನಿ ರಾಮಾಚಾರಿ ಅಂದ್ಬಿಡ್ತಾರೆ. ರಾಮಾಚಾರಿ ಅಂತಿದ್ದಾಗೆ ಕೇಕಿಗೆ ಸಿಟ್ಟು ಬಂದ್ಬಿಡುತ್ತೆ. ಏನಿದು ಇವ್ರಿಗೆ ಕೃಷ್ಣ ಅನ್ನೋ ಮಗ ಇದ್ದ ಅನ್ನೋದೇ ನೆನಪಿಲ್ಲ ಅನಿಸುತ್ತೆ ಅಂತ ಅನ್ಕೋತಿದ್ದಾರೆ. ಅಷ್ಟರಲ್ಲಿ ಕೋದಂಡವ್ರು ಕೂಡ ಬರ್ತಾರೆ. ಕೋದಂಡ ಅಣ್ಣ ಅನ್ನೋದು ಈ ಕಡೆ ಕೇಕೆಗೂ ಕೂಡ ಗೊತ್ತಿದೆ. ಯಾಕೆ ಈ ರೀತಿ ಇದೆಯಾ, ನಾನು ತುಂಬ ದಿನ ಆಗಿತ್ತು ದೇವ್ರ ಪೂಜೆಗೆ ಹೋಗಿದೆ, ಒಟ್ಟಿಗೆ ಊಟ ಮಾಡೋಣ. ನನ್ನಿಂದ ನಿನಗೆ ಕೋಪ ಬಂದಿರ್ಬೋದು, ಯಾಕಂದರೆ ನನಗೆ ಮುಗುಂತಿದ್ದಿಲ್ಲ ಕೋಪ, ಮುಂಗುಪ್ತಲ್ಲಿ ಏನೇನೋ ಹೇಳ್ಬಿಡ್ತೀನಿ, ನಿನ್ನ ಅಣ್ಣ ತಾನೇ ಮರೆತು ಬಿಡಪ್ಪ ಅಂತ ಕೇಳ್ಕೊತಾರೆ. ನಂತರ ಫೋನ್ ಬರುತ್ತೆ, ಹೋಗ್ತಾರೆ. ನಂತರ ಈ ಕಡೆ ಜಾನಕಿ ಅವರು ಸ್ವಲ್ಪ ಸಾಮಾನು ತರಬೇಕು, ಹೋಗೋಣ ರಾಮಾಚಾರಿ ಅಂದಾಗ ಸರಿ ಆಯಿತು ಅಂತ ಕರ್ಕೊಂಡು ಹೋಗ್ತೀನಿ ಅಂದರೆ ಈ ಕಡೆ ಅಪ್ಪ ಮಾತ್ರ ಬೇಡ ಬೇಡ ಅಂತ ಸಿಗ್ನಲ್ ಕೊಡ್ತಾ ಇದ್ರು. ಜಾನಕಿ ಅವ್ರಿಗೆ ಅರ್ಥ ಆಗೋದೇ ಇಲ್ಲ. ನಂತರ ಈ ಕಡೆ ಕೀಕಿ ಜೊತೆ ಹೊರಟು ಅಂಗಡಿಗೆ ಹೋಗ್ತಿದ್ರೆ ಈ ಕಡೆ ಹೋಗೋ ದಾರಿಲಿ ಯಾಕೆ ರಾಮಾಚಾರಿ ಚಾರು ಮೇಲೆ ಅಷ್ಟು ಕೋಪ ಮಾಡ್ಕೋತೀಯ? ಅವಳು ತುಂಬಾ ಒಳ್ಳೆ ಹುಡುಗಿ, ಪಾಪದವಳು, ಅವಳು ನಿನಗೆ ಎಷ್ಟು ಪ್ರೀತಿ ಮಾಡ್ತಾಳೆ. ಹಾಗಂತ ನಾನು ಚಾರು ಪರ ವಹಿಸ್ಕೊಂಡು ಮಾತಾಡ್ತಿದ್ದೀನಿ ಅನ್ಕೋಬೇಡ. ನನ್ನ ಮಗ ಅಂದರೆ ತುಂಬ ಪ್ರೀತಿ ಇದೆ. ನಿಮ್ಮ ಅಪ್ಪಂಗಂತೂ ವಾಕ್ಯ ಪರಿಪಾಲಕ ಅನ್ನೋ ಪ್ರೀತಿ ಜಾಸ್ತಿ. ಕೋದಂಡ ನಿನ್ನ ವಿಷಯ ಬಂದಾಗ ಇಬ್ಬರು ಗಂಡ್ಮಕ್ಳಲ್ಲಿ ನಿನ್ನ ಮೇಲೆ ಅವ್ರಿಗೆ ಪ್ರೀತಿ ಜಾಸ್ತಿ ಅಂತಿದ್ದಾರೆ. ಏನಿದು ಇವ್ರನ್ನೆಲ್ಲ ನೋಡ್ತಿದ್ರೆ ಕೃಷ್ಣ ಅನ್ನೋ ಮಗನ್ನೇ ನೆನಪಿಲ್ಲ ಅಂತ ಅನ್ಕೊಂಡು ಸತ್ತೋಗಿದ್ದಾನೆ ಅನ್ಕೊಂಬಿಟ್ಟಿರ್ಬೇಕು ಅಂತ ಕೇಕೆ ಅನ್ಕೋತಿದ್ದಾನೆ. ಜೊತೆಗೆ ಈ ಕಡೆ ಜಾನಕಿಯವರು ಇಲ್ಲೇ ನಿಲ್ಲಿಸುವಂಥ ಅಂಗಡಿಗೆ ಹೋದರೆ ಒಮ್ಮೆ ಕೂಡ ಒಬ್ಬ ಮಗ ಇದ್ದಾನೆ ಅನ್ನೋದನ್ನು ಹೇಳಲೇ ಇಲ್ವಲ್ಲ. ನಾನು ಒಳ್ಳೆ ಸುಮ್ಮನೆ ಫೂಲಿಶ್ ಆಗಿ ಎಮೋಷ್ನಲ್ ಆಗ್ತಿದ್ದೀನಿ, ಡೀಲ್ ಮುಗಿಸ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಇವ್ರಿಗೆ ಮಗ ಸತ್ತೋಗಿದ್ದಾನೆ ಅಂತ ಕೂಡ ನೆನಪು ಮಾಡ್ಕೊಳಲ್ವಲ್ಲಪ್ಪ ಇವರಂತ ಅಪ್ಪ ಅಮ್ಮ. ಅದು ಚಾಚಂಗೆ ಬೇರೆ ಕೆಲಸ ಇಲ್ಲ, ನನ್ನ ಬೇರೆ ಕರೆದು ಹೇಳಿದ್ರು ಅಂತ ಕೇಕೆ ಅನ್ಕೋತಾನೆ. ಅಷ್ಟರಲ್ಲಿ ರೌಡಿ ಅವತ್ತು ನನಗೆ ಹೊಡೆದೆ ಅಲ್ವಾ, ನೀನು ಇವತ್ತು ಸಿಕ್ಕಿದ್ಯಾ, ನಿನ್ನ ಮುಗಿಸೇ ತೀರ್ತೀನಿ ಅಂತ ರೌಡಿ ಬಂದು ಕೇಕೆ ಜೊತೆ ಫೈಟ್ ಮಾಡಿ ಹಿಂಬದಿಯಿಂದ ಚಾಕು ಚುಚ್ಚಬೇಕು. ಅಷ್ಟರಲ್ಲಿ ರಾಮಾಚಾರಿ ಅಂತ ಅದನ್ನು ಚಾಕುನೇ ಕೈಯಲ್ಲಿ ಹಿಡ್ಕೊಂಡು ಕೇಕೆ ಜೀವನ ಕಾಪಾಡ್ತಾರೆ ಅಮ್ಮ ಜಾನಕಿ. ನಂತರ ಇದೇನಿದು ರಾಮಾಚಾರಿ ಇಲ್ಲಿ ನೀನು ಅಂತ ಕೇಳ್ತಿದ್ದಾಗ ಈ ಕಡೆ ರಾಮಾಚಾರಿ ನಡೆದಿರೋ ಪ್ರತಿಯೊಂದು ಘಟನೆನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ.
ಜೊತೆಗೆ ನಾನು ಕೂಡ ನಿಮಗೆ ತುಂಬ ಬಾರಿ ಪ್ರಯತ್ನ ಪಟ್ಟೆ, ಫೋನ್ ಎಲ್ಲ ಮಾಡಿದೆ ಅಂದಾಗ ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ ರಾಮಾಚಾರಿ ಅಂತಾಳೆ. ಜೊತೆಗೆ ACPಯಿಂದ ಹಿಡಿದು ದೊಡ್ಡ ದೊಡ್ಡವರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ತಿದ್ದಾನೆ. ಹಾಗಿದ್ರೆ ಅವರೆಲ್ಲ ಇನ್ವಾಲ್ವ್ ಆಗಿದ್ದಾರಾ? ಹೊರಗಡೆ ಇರೋದೆಲ್ಲ ಒಳಗಡೆ ಗೊತ್ತಾಗ್ತಿದ್ಯಾ? ಅದು ಹೀಗೆ ಸಾಧ್ಯ? ಇಲ್ಲಿರೋದೆಲ್ಲ ಅವ್ರಿಗೆ ಗೊತ್ತಾಗೋಕೆ ಅಂದಾಗ ಅಲ್ಲಿ ಮನೇಲಿ ಯಾರೋ ಒಬ್ರು ಇದ್ದಾರೆ ಅಂತ ರಾಮಾಚಾರಿ ಹೇಳ್ತಾನೆ. ಹೌದು, ನಾನು ಕಾಣಿಸ್ತಿಲ್ಲ ಅಂದ್ರು ನೀವೆಲ್ಲ ಹೇಗೆ ಆರಾಮಾಗಿದ್ರಿ ಅಂತ ರಾಮಾಚಾರಿ ಕೇಳ್ತಿದ್ದಾಗ ಈ ಕಡೆ ಚಾರು, ಅದು ರಾಮಾಚಾರಿ ನಿಂತರನೇ ಇರೋನು ಅಲ್ಲೊಬ್ಬ ಇದ್ದಾನೆ, ನೀನು ಕಾಣೆ ಅದ ಅಲ್ವಾ? ಅವತ್ತೊಂದು ದಿನನೇ ರಾಮಾಚಾರಿ ಅಂತ ಅಲ್ಲಿಗೆ ಬಂದ. ಅವನ ಹೆಸರು KK ಅನ್ಸುತ್ತೆ. ಅವನ ಬಿಹೇವಿಯರ್ ನೋಡಿ ನನಗೆ ನೀನು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಆದರೆ ಒಮ್ಮೆ ಅನುಮಾನ ಬಂದಾಗ ನಂಗೆ ಅರ್ಥ ಆಯಿತು, ನೀನು ಜೈಲಲ್ಲಿರ್ಬೋದು ಅಂತ ನೀನು ಹುಡುಕೊಂಡೆ ನಾನು ಬಂದಿದ್ದು. ನಿನ್ನ ಥರನೇ ಇದ್ದಾನೆ ರಾಮಾಚಾರಿ ಅಂತ ಹೇಳ್ತಿದ್ದಾಗೆ ಈ ಕಡೆ ರಾಮಾಚಾರಿಗೆ ಶಾಕ್ ಆಗ್ತದೆ. ಹಾಗಿದ್ರೆ ಅವ್ನು ಮಾಡಿರೋ ಕೆಲಸನೇ ನನ್ನ ಮೇಲೆ ಹಾಕಿ ನನ್ನನ್ನು ಇಲ್ಬಿಟ್ಟು ಅವನಲ್ಲಿದ್ದಾನೆ ಅನಿಸುತ್ತೆ, ಇದರಿಂದ ಬೇರೆ ಯಾರೋ ಇದ್ದಾರೆ ಅಂತ ರಾಮಾಚಾರಿ ಚಾರುಗೆ ಹೇಳ್ತಿದ್ದಾನೆ. ಈ ಕಡೆ ಚಾರು ಕೂಡ ಹೌದು ರಾಮಾಚಾರಿ ಏನೋ ಇದೆ ಅಂತ ಕೂಡ ಅವಳು ಕೂಡ ಹೇಳ್ತಿದ್ದಾಳೆ. ಡೇಟ್ ನಿನ್ನಾಗ ಇದ್ದಾನೆ ರಾಮಾಚಾರಿ, ನೋಡೋಕೆ ಡಿಟ್ಟು ಥರ ಇದ್ದೀರಾ ಅಂತ ಹೇಳ್ತಿದ್ರೆ ಇಲ್ಲೂ ಕೂಡ ನನ್ನ ಎಲ್ಲ KK ಅಂತ ಕರೀತಿದ್ದಾರೆ ಅಂತ ರಾಮಾಚಾರಿ ಹೇಳ್ತಿದ್ದಾನೆ. ಹಾಗಿದ್ರೆ ನಿನ್ನ ತಮ್ಮ ಇದ್ದಾರಲ್ವಾ, ನೀವಿಬ್ರು ಅವಳಿ ಜವಳಿ ಅಲ್ವಾ, ನಿನ್ನ ತಮ್ಮನೇ ಇರಬಹುದಾ ಅಂತ ಕೇಳ್ತಿದ್ದೆ. ಹೌದು, ನೀವು ಹೇಳೋದು ನಿಜ ಚಾರು ಮೇಡಮ್, ಅವನು ಬೇರೆ ಯಾರೂ ಅಲ್ಲ, ನನ್ನ ತಮ್ಮ ಕೃಷ್ಣನೇ ಅಂತ ಹೇಳೇ ಬಿಟ್ಟ. ಈ ಕಡೆ KK ಅಂತೂ ಇದನ್ನೆಲ್ಲ ಯಾಕೆ ಮಾಡಿದ್ರೆ, ನಿಮ್ಗೇನು ತಲೆ ಕೆಟ್ಟಿದ್ಯಾ ಅಂತ ಹೇಳಿ ಅಮ್ಮನ ಹಾರೈಕೆ ಮಾಡ್ತಿದ್ದಾನೆ. ಫೈನಲಿ ಇಲ್ಲಿ ಅಣ್ಣ ತಮ್ಮದಿರು ಇಬ್ರಿಗೂ ಕೂಡ ಅವರಿಬ್ರು ಅಣ್ಣ ತಮ್ಮದಿರನ್ನು ಸತ್ಯ ಗೊತ್ತಾಯಿತು. ಈ ಕಡೆ ಚಾರುಗೂ ಕೂಡ ಗೊತ್ತಾಯಿತು. ಈ ಕಡೆ ಗಂಡನ ಭೇಟಿ ಮಾಡಿ ಬಂದ ಚಾರು ತನ್ನ ಮೈದನ್ ಜೊತೆ ಹೇಗೆ ಡೀಲ್ ಮಾಡ್ತಾಳೆ, ಯಾವ ರೀತಿ ಇಲ್ಲಿ KK ಮುಂದೆ ಮನೆಯವ್ರ ಜೊತೆ ನಡ್ಕೋತಾನೆ, ಡೀಲ್ ಕಡೆ ಹೋಗ್ತಾನ ಅಥವಾ ಮನೆಯವ್ರನ್ನ ಕಾಪಾಡ್ಕೋತಾನ. ಫೈನಲಿ KK ಮುಖವಾಡನ ರಿವೀಲ್ ಮಾಡ್ತಾಳ ಚಾರು. ಅದ್ರ ಮುಖಾಂತರ ಹಿಂದೆ ಇರೋ ಎಲ್ಲ ಸತ್ಯ ಗುಟ್ಟುಗಳು ಕೂಡ ಬಯಲಾಗತ್ತಾ. ಏನಾಗತ್ತೆ ರಾಮಾಚಾರಿ ಹಾಗೆ ಚಾರು ಪ್ಲಾನ್ ಏನಾಗಿದೆ, KK ಯಾವ ನಿರ್ಧಾರಕ್ಕೆ ಬರ್ತಾನೆ, ಅದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋ